ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ದೋಸೆ ಮಾಡ್ತಾ ಇದ್ದೇನೆ. ಹಾಗೆ ದೋಸೆ ಮಾಡುವ ತವ ಕೂಡ ಇವತ್ತು ಚೇಂಜ್ ಆಗಿದೆ. ಯಾಕಂದರೆ ನಾನು ಡೈಲಿ ಮಾಡುವ ದೋಸೆ ತವದಲ್ಲಿ ನಿನ್ನೆ ರಾತ್ರಿ ನೆನಪಿಲ್ಲದೆ ಮೀನು ಫ್ರೈ ಮಾಡಿದ್ದೇನೆ. ಹಾಗೆ ಅದರಲ್ಲಿ ಮೀನು ಕೂಡ ಉಂಟು, ಇನ್ನು ಅದನ್ನು ಕ್ಲೀನೆಲ್ಲ ಮಾಡಬೇಕಲ್ಲ, ಮತ್ತು ಮಗಳಿಗೆ ಸ್ಕೂಲಿಗೆ ಕೂಡ ಹೋಗಲಿಕ್ಕೆ ಲೇಟ್ ಆಗ್ತದೆ. ಹಾಗೆ ಇವಾಗ ಬೇಗ ಬೇಗ ಮತ್ತೊಂದು ತವ ಉಂಟು ಹಳತ್ತು, ಅದರಲ್ಲಿ ಮಾಡ್ತಾ ಇದ್ದೇನೆ ಇವಾಗ. ನೋಡಿ, ಅದರಲ್ಲಿ ಅಷ್ಟು ಅಂದರೆ ದೊಡ್ಡದಾಗ್ತದೆ, ಅದು ಸ್ವಲ್ಪ ದೊಡ್ಡದುಂಟು. ಮುಂಚಿನದ್ದು ನನ್ನದು ಸಣ್ಣದು, ಅದು ಕರೆಕ್ಟ್ ಆಗ್ತದೆ ನಮಗೆ. ಹಾಗೆ ಈಗ ರಪ್ಪ ದೋಸೆ ಮಾಡಬೇಕು. ಮಗಳಿಗೂ ಕೂಡ ಲೇಟ್ ಆಗ್ತಾ ಬಂತು, ಬಸ್ಸಿಗೆ ಹೋಗಬೇಕಲ್ಲ. ಹಾಗೆ ಮಗಳಿಗೆ ದೋಸೆ ಹಾಕಿಕೊಳ್ಳುವ. ನಿನ್ನೆಯ ಪದಾರ್ಥ ಇವತ್ತಿಗೂ ಸಾಕು, ಅಷ್ಟುಂಟು. ಬೀಟ್ರೂಟ್ ಮತ್ತು ಹೆಸರುಕಾಳೆಲ್ಲ ಹಾಕಿ ಮಾಡಿದ್ದು. ನಾವು ಮತ್ತೆ ಚಹಾ ಕುಡಿಯೋದಾಗಿ ಮುಚ್ಚಿಡುವ. ಒಳ್ಳೆ ಮಳೆ ಬಂದಿದೆ ನೋಡಿ, ನಮ್ಮ ಸಿಟ್ಟೊಟ್ಟಿಗೆಲ್ಲ ನೀರು ಬಂದು ಬೀಳ್ತದೆ ಈ ರೀತಿ. ಫುಲ್ ಜೋರು ಮಳೆ ಇತ್ತ ಅಂತೇಳಿ ರಾತ್ರಿ ಇಡೀ. ಅದೆಷ್ಟು ಒರೆಸಿದ್ರಷ್ಟೇ ಪುನಃ ಪುನಃ ಬೀಳ್ಬೋದು. ಇವತ್ತು ಜೋರು ಮಳೆ ಉಂಟು ಅಂತೇಳಿ ಫುಲ್ಲು ಕತ್ತಲೆ ಉಂಟು. ಫುಲ್ಲು ಮಳೆ ಹಿಡಿದಿದೆ. ಭಾವನ ಮಗ ಹೊರಟಿದ್ದಾನೆ ಸ್ಕೂಲಿಗೆ ಹೋಗಲಿಕ್ಕೆ. ಎಲ್ಲ ಮಕ್ಕಳಿಗೆ ಕಷ್ಟ ಸ್ಕೂಲಿಗೆ ಹೋಗಲಿಕ್ಕೆ ಈ ಮಳೆಗೆ. ಪಪ್ಪಿ 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 ಬಾ ಬಾ. ನಾಯಿ ನೋಡಿ ಬಂದದ್ದು, ಎಷ್ಟು ಗುರ್ತುಂಟು ನೋಡಿ. ಭಾವನ ಮನೆಯ ನಾಯಿ. ಎಂದೆ ಎಂದೆ ಹಾಂ ಎಂದೆ ಎಂದೆ ಬಾ, ಚಾಯ್ ಕುಡ್ಚೆ ಪಪ್ಪಿ, ಚಾಯ್ ಕುಡ್ಚೆ ಪಪ್ಪಿ ಪಪ್ಪಿ ಪಪ್ಪಿ. ಎಂದಣ್ಣ ಗುರ್ತಿಲ್ಲತ್ತವಲ್ಲ ಬಂದದ. ಅದ 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 ಚಂಡಿ ಉಂಡ. ಬಾ ಬಾ ಪಪ್ಪಿ 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 ಇರಿ ಅಡ ಇರಿ. ಹಂಗನ ಚಂಡಿ ಉಂಡು ಮಾತ್ರ. ಪಪ್ಪಿ 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 ಚಂಡಿ ಉಂಡು, ನೀ ಚಂಡಿ ಉಂಡು. ರೋಮ ಬೀನ್ ರೋಮ. ಪಪ್ಪಿ ಎಂದೈ 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 ಎಂದೈನಾ ಪಪ್ಪಿಗೆ ಎಂದೈ.
ಪಪ್ಪಿ ಚಂಡಿ ಆಯ್ತು ನೋಕು, ಮಣ್ಣು ನೋಕು ಮೇಲೆಲ್ಲ ಎಷ್ಟು ಮಣ್ಣು ಮಾಡಿದ್ದಾಳೆ. ಪಪ್ಪಿ 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 ಸೇಲೆ ಹಾಕಲ್ಲ ನೋಗಲ್ಲ, ಪಪ್ಪಿ ಸೇಲೆ ಮಾಡ್ತದೆ. ಅವಳನ್ನು ಹಗಲು ಕಟ್ತಾರೆ, ರಾತ್ರಿ ಬಿಡ್ತಾರೆ. ಆದರೆ ಈಗ ಇನ್ನು ಬಂದು ಅವರು ಮಕ್ಕಳನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಿದ್ದಾರೆ, ಇನ್ನು ಬಂದು ಕಟ್ಟಿ ಹಾಕೋದು. ಇವಾಗ ಟೈಮ್ ಆಗಲಿಲ್ಲ ಅವಳನ್ನು ಕಟ್ಟುವುದು. ನಮ್ಮ 3 ಮನೆಗೆ ಒಂದು ನಾಯಿ. ಹಾಂ ಹಾಂ ಬೈ. ಮಳೆಗೆ ನಮ್ಮ ರೋಡೆಲ್ಲ ನೋಡಿ ಫುಲ್ಲು ಹೋಗಿದೆ. ನೀರೆಲ್ಲ ನೋಡಿ ತೋಡಿನಾಗೆ ಬರ್ತಾ ಉಂಟು. ಹೊಯ್ಗೆ ಮತ್ತು ಮಣ್ಣು ಎಲ್ಲ ಬಂದು ಒಂದೇ ಕಡೆ ಎಲ್ಲ ರಾಶಿ ಬಿದ್ದಿದೆ ನೋಡಿ. ಇಲ್ಲಿ ಹೊಂಡ ಕೂಡ ಆಗಿದೆ. ಯಾವ ರಿಕ್ಷಾದವರು ಬರಲಿಕ್ಕೆ ಕೇಳೋದೇ ಇಲ್ಲ ಈಗ, ಹಾಗಾಗಿದೆ ನಮ್ಮ ರೋಡು. ನಮಗೂ ಕೂಡ ಹಾಗೆ ಸ್ಕೂಟಿಯಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಲ್ಲಿಂದ. ಮತ್ತು ಏನು ಮಾಡೋದು ನೋಡಿ, ನೀರು ಯಾವ ರೀತಿ ಬಂದು ಬೀಳ್ತದೆ. ಇದು ಹೊಸತ್ತು ಮಾಡಿದ್ದು ಮೊನ್ನೆ ಚರಂಡಿ, ಅದರಲ್ಲಿ ಎಲ್ಲ ಕಸ ಮತ್ತು ಮಣ್ಣೆ ಬಂದು ತುಂಬಿದೆ. ನೀರು ಕಮ್ಮಿ ನೋಡಿ, ಫುಲ್ಲು ರೋಡಲ್ಲೇ ಹೋಗ್ತಾ ಉಂಟು ನೀರು. ನ್ಯಾನ್ಶನಿಗೀಗ ಚಾಯ್ ಕೊಡುವ, ಒಂದು ದೋಸೆ ಸಾಕು, ಮತ್ತು ಕೇಳಿದರೆ ಕೊಡುವ. ನ್ಯಾನ್ಶ್ ನ್ಯಾನ್ಶ ಚಾಯ ದಾ ಬಾ ಉಡಿರ್ಕಿನಲ್ಲೇ. ಹಾಂ ಹಾಗೆ ಇವಾಗ ನಿಯಂಶನನ್ನು ಕೂಡ ಆಟೋದಲ್ಲಿ ಕಳಿಸಿದೆ ಸ್ಕೂಲಿಗೆ. ಇವಾಗ ನಾನು ರಿಟರ್ನ್ ಮನೆಗೆ ಬರ್ತಾ ಇದ್ದೇನೆ. ನಮ್ಮ ಸುತ್ತಮುತ್ತಲು ನೋಡಿ ಯಾವ ರೀತಿ ಒಳ್ಳೆ ಹಚ್ಚ ಹಸಿರಾಗಿ ಉಂಟು, ಎಲ್ಲ ಬಲ್ಲೆ ಬಲ್ಲೆ ಆಗಿದೆ, ಆದರೂ ಕೂಡ ನೋಡಲಿಕ್ಕೆ ಚೆಂದ ಕಾಣ್ತದೆ. ಹಾಗೆ ಮಕ್ಕಳನ್ನೆಲ್ಲ ಕಳಿಸಿ ಆಯಿತು. ಇವಾಗ ನಾನೊಂದು ಕಡೆ ಹೊರಟಿದ್ದೇನೆ. ತುಂಬ ಖುಷಿ ಆಗ್ತಾ ಉಂಟು ಹೋಗುವುದಂದರೆ, ಯಾಕಂದರೆ ನನ್ನಿಂದ ಒಂದು ಸಣ್ಣ ಒಂದು ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಅಂತೇಳಿ ನನಗೆ ಒಂದು ಪ್ರೌಡ್ ಆಗ್ತಾ ಉಂಟು. ಹಾಗೆ ನಾನು ಫಸ್ಟ್ ಟೈಮು ನೋಡುವ, ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತೇನೆ. ಒಳ್ಳೆ ಕೆಲಸ ಅಲ್ಲ, ನನ್ನಿಂದ ಒಂದು ಪುಟ್ಟ ಸೇವೆ ಅಂತಲೇ ಹೇಳ್ಬೋದು. ಹಾಗೆ ಬನ್ನಿ, ಇವಾಗ ಹೋಗುವ. ಲೇಟ್ ಕೂಡ ಆಯಿತು, ಬೇಗ ಹೋಗಲಿಕ್ಕೆ ಹೇಳಿದ್ದಾರೆ. ಬಾಗಿಲಕ್ಕುವ. ಮೈನಾಗಿ ಆಧಾರ್ ಕಾರ್ಡ್ ಕೊಂಡೋಗಬೇಕು. ಆಧಾರ್ ಕಾರ್ಡ್ ಕೊಂಡೋಗ್ಲಿಕ್ಕೆ ಹೇಳಿದ್ದಾರೆ, ನೋಡುವ ಉಂಟು ಅಂತೇಳಿ. ಹಾಂ ಉಂಟು ಹೋಗುವ. ಮಳೆ ಸ್ವಲ್ಪ ಬಿಟ್ಟಿದೆ, ಇವಾಗ ಬೇಗ ಹೋಗಬೇಕು. ಬಸ್ಸಲ್ಲಿ ಹೋಗಬೇಕು, ಕಾಸರಗೋಡಿಗೆ ಹೋಗಬೇಕು. ಅರ್ಧ ಗಂಟೆ ಜರ್ನಿ ಉಂಟು, ಹೋಗುವ. ಕೊಡಬೇಕಲ್ಲ. ಹಾಗೆ ಇವಾಗ ನಾನು ಉಪ್ಪಳ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೇನೆ. ಇಲ್ಲಿ ನೋಡಿ ಫ್ಲೈಓವರ್ ಕೆಲಸ ಆಗ್ತಾ ಬರ್ತಾ ಉಂಟು, ಒಳ್ಳೆ ಸೂಪರಾಗಿ ಉಂಟು. ಇವಾಗ ನೋಡಿ ಇನ್ನು ಫುಲ್ ಅದರ ಕೆಳಗೆಲ್ಲ ಕೆಲಸ ಕಂಪ್ಲೀಟ್ ಆದರೆ ಚೆಂದಾಗ್ಬೋದು. ಇವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ, ಅದು ಸ್ಪೀಡಾಗಿ ಹೋಗ್ತದೆ ಅದಕ್ಕೆ. ಹಾಗೆ ಇವಾಗ ಸೀಟ್ ಕೂಡ ಖಾಲಿ ಇತ್ತು, ಸೈಡಲ್ಲಿ ಕೂತಿದ್ದೇನೆ. ಇವಾಗ ನಾನು ಕಾಸರಗೋಡು ಜಂಕ್ಷನ್ಗೆ ಬಂದು ತಲುಪಿದೆ. ಇಲ್ಲಿ ಕೂಡ ನೋಡಿ ರೋಡ್ ಕೆಲಸ ಆಗ್ತಾ ಉಂಟು. ಹಾಗೆಯೇ ಇವಾಗ ನಾನು
ಕಾಸರಗೋಡಲ್ಲಿರುವ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದೆ. ಇಲ್ಲಿಗೆ ನನಗೆ ಬರಲಿಕ್ಕೆ ಹೇಳಿದ್ದಾರೆ ನನ್ನ ಕಸಿನ್ ಬ್ರದರ್. ಹಾಗೆಯೇ ಎಲ್ಲಿ ಅಂತೇಳಿ ನನಗೆ ಗೊತ್ತಿಲ್ಲ. ಹಾಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು. ಹಾಗೆ ನಾನು ಇವಾಗ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದೇನೆ. ಅವರು ಆನ್ ದ ವೇ ಇದ್ದೇನೆ ಅಂತ ಹೇಳಿದರು. ಹಾಗೆ ಅವರಿಗೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡುವ ಅಂತೇಳಿ. ಜೋರು ಮಳೆ ಕೂಡ ಬರ್ತಾ ಉಂಟು. ಹಾಗೆಯೇ ಇವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಇವಾಗ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿ. ನಾನು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗೆ ನನ್ನ ಕಸಿನ್ ಬ್ರದರ್ ಕೂಡ ಬಂದಿದ್ದಾರೆ. ಹಾಗೆ ಫಾರ್ಮ್ ಎಲ್ಲ ಫಿಲ್ಲಪ್ ಎಲ್ಲ ಮಾಡಿ ಆಯಿತು. ಆಮೇಲೆ ನನ್ನ ಟೆಸ್ಟ್ ಎಲ್ಲ ಮಾಡಿದರು ಕೈಗೆ ಚುಚ್ಚಿ. ಆದರೆ ಒಂದೇ ಬೇಜಾರು, ನನಗೆ ಹೋದ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನೋಡಿ ಕೈಗೆಲ್ಲ ಚುಚ್ಚಿ ಆಯಿತು. ನಾನು ಮತ್ತೆ ರಿಟರ್ನ್ ಮನೆಗೆ ಬಂದೆ. ಹಾಗೆ ನಾನು ಹಾಸ್ಪಿಟಲ್ಗೆ ಹೋಗಿ ಈಗಷ್ಟೇ ಬಂದೆ. ಆದರೆ ಹೋದ ಕಾರ್ಯ ಆಗಲಿಲ್ಲ. ಯಾಕಂದರೆ ಅಲ್ಲಿ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಬ್ಲಡ್ ಕೌಂಟು 12.5ಗಿಂತ ಎಬವ್ ಬೇಕು. ಮತ್ತು ನನ್ನಲ್ಲಿ 12.3 ಏನೋ ಇದ್ದದ್ದು. ಹಾಗಾಗಿ ನನಗೆ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಯಿತು. ಅಲ್ಲಿಯವರೆಗೆ ಹೋಗಿ ಕಾಸರಗೋಡವರೆಗೆ ಹೋದೆ ಅಲ್ಲ. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡುವ ಅಂತ ಹೇಳಿದರು ಅವರು. ಅದೊಂದು ಸೇವಾ ಭಾರತಿ ಅಂತೇಳಿ ಅವರ ಅಂಡರಲ್ಲಿ ಬ್ಲಡ್ ಕೊಡುವುದು. ಹಾಗೆ ಇನ್ನೊಮ್ಮೆ ನೋಡುವ ಅಂತ ಹೇಳಿದರು. ಹಾಗೆ ನೋಡುವ, ಇನ್ನೊಂದು ಚಾನ್ಸ್ ಸಿಕ್ಕರೆ ಖಂಡಿತವಾಗಲೂ ನಾನು ರಕ್ತದಾನ ಮಾಡಿಯೇ ಮಾಡ್ತೀನಿ. ತುಂಬ ಆಸೆ ಇತ್ತು ನನಗೆ ಒಮ್ಮೆ ಆದರೂ ಕೊಡಬೇಕು ಅಂತ ಹೇಳಿ. ಹಾಗೆ ನಾನು ಖುಷಿಯಲ್ಲಿ ಹೋದದ್ದು. ನನ್ನ ಕಸಿನ್ ಬ್ರದರ್ ಕರೆದರು, ಹಾಗೆ ಹೋದೆ. ನೋಡುವ ನೆಕ್ಸ್ಟ್. ಅವರು ಕೂಡ ಹೇಳಿದರು ನೋಡುವ ನೆಕ್ಸ್ಟ್ ಕೊಡುವ ಅಂತೇಳಿ. ಹೆದರಿಕೆ ಉಂಟಾ ಅಂತ ಕೇಳಿದರು. ನಾನು ಹೇಳಿದೆ ನನಗೆ ಹೆದರಿಕೆ ಏನಿಲ್ಲ. ಆದರೂ ಮತ್ತು ಅವರು ಇಲ್ಲಿ ಕೈಗೆ ಒಂದು ಹೀಗೆ ಚುಚ್ಚಿ ನೋಡ್ತಾರೆ ಬ್ಲಡ್ ಕೌಂಟ್ ನೋಡಲಿಕ್ಕೆ. ಆವಾಗ ಮಾತ್ರ ಸ್ವಲ್ಪ ನೋವಾಯಿತು. ಅದು ಮಾತ್ರ ಅಂದರೆ ಜಸ್ಟ್ ಒಂಥರ ಒಂದು ಕಣ್ಣಿಗೆ ಚುಚ್ಚಿದಾಗೆ ಆಗೋದು, ಮತ್ತೇನಿಲ್ಲ. ಆಮೇಲೆ ಕರೆಕ್ಟ್ ಆಗ್ತದೆ. ಮತ್ತು ಇಲ್ಲಿಗೆ ಇಂಜೆಕ್ಷನ್ ಕೊಡ್ತಾರಂತೆ. ಅದು ಮಾಮೂಲಿ, ನಾವು ಡೆಲಿವರಿ ಎಲ್ಲ ಆಗುವಾಗ ತಿಂದು ಅಭ್ಯಾಸ ಉಂಟು ನೋವೆಲ್ಲ. ಹಾಗೆ ಹೇಳಿದೆ ಹೆದರಿಕೆ ಏನಿಲ್ಲ, ಕೊಡ್ತೇನೆ ಅಂತೇಳಿ. ಹಾಗೆ ನೋಡುವ, ಇನ್ನು ಬ್ಲಡ್ ಜಾಸ್ತಿ ಆಗಲಿಕ್ಕೆ ದಾಳಿಂಬೆ ಮತ್ತು ಹರಿವೆ ಸೊಪ್ಪೆಲ್ಲ ತಿನ್ನಲಿಕ್ಕೆ ಹೇಳಿದರು. ಹಾಗೆ ಜಾಸ್ತಿ ಆಗ್ತದಂತೆ. ನನಗೆ ಮತ್ತೆ ನಿನ್ನ ನೈಟ್ ಅವರು ಕಾಲ್ ಮಾಡಿದ್ದು. ಅಂದರೆ 2 ದಿವಸಕ್ಕಿಂತ ಮುಂಚೆ ಹೇಳಿದರೆ ಹಾಗೆ ಮಾಡ್ಬೋದಿತ್ತು ಅವರು ಹೇಳಿದ ಹಾಗೆ. ನೋಡುವ ನೆಕ್ಸ್ಟ್. ನಾನು ಬರುವಾಗ ಮಕ್ಕಳಿಗೆ ಫ್ರೂಟ್ಸ್ ತಂದಿದ್ದೇನೆ. 100 ರೂಪಾಯಿಗೆಲ್ಲ. 100 ರೂಪಾಯಿಗೆ 1.5 ಕಿಲೋ ಮಾವಿನ ಹಣ್ಣು ಮತ್ತು 1/4 kg ಡ್ರ್ಯಾಗನ್ ಫ್ರೂಟು. 1/4 kgಗೆ 100 ರೂಪಾಯಿ. ಹಾಗೆಯೇ ಮಾವಿನ ಹಣ್ಣು ತಂದಿದ್ದೇನೆ. ಇದು 1.5 kgಗೆ 100 ರೂಪಾಯಿ. ಹಾಗೆ ಇವತ್ತು ಸ್ವಲ್ಪ ಕಮ್ಮಿಗೆ ಸಿಕ್ಕಿತು. ಮಕ್ಕಳಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಹಾಗೆ ತಂದದ್ದು ನಾನು ನಮ್ಮ ಇಲ್ಲಿ ಉಪ್ಪಳದಿಂದಲೇ ತಂದದ್ದು. ಇವಾಗ ಮಧ್ಯಾಹ್ನ ಆಗಿದೆ, ಇನ್ನು ಊಟ ಮಾಡಬೇಕು. ಪದಾರ್ಥ ಎಲ್ಲ ಉಂಟು ನಿನ್ನೆಯತ್ತೆ, ಅದರಲ್ಲಿ ಅಡ್ಜಸ್ಟ್ ಮಾಡುವ ಅಂತ ಹೇಳಿ. ನೈಟಿಗೆ ಬೇಕಾದರೆ ಏನಾದರೂ ಮಾಡುವ ಅಂತ. ಹಾಗೆ ಜೋರು ತಲೆನೋವು ಕೂಡ ಆಗ್ತಾ ಉಂಟು. ಊಟ ಮಾಡಿ ಮಲಗಬೇಕು. ಅದು ಬಸ್ಸಲ್ಲಿ ಜರ್ನಿ ಮಾಡಿದರೆ ನನಗೆ ತಲೆನೋವು ಆಗೋದು. ಗಾಡಿಯಲ್ಲೇ ಹೋಗ್ತಾ ಇರ್ತೀನಲ್ಲ ಸ್ಕೂಟಿಯಲ್ಲಿ. ಇವಾಗ ಬಸ್ಸಲ್ಲಿ ಹೋಗುವಾಗ ಒಂಥರ ವಾಮಿಟ್ ಬಂದಾಗೆ, ಆಮೇಲೆ ತಲೆಯಲ್ಲಿ ಏನೋ ಒಂಥರ ಹಾಗೆಲ್ಲ ಆಗೋದು. ಹಾಗೆ ಊಟ ಮಾಡಿ ಬೇಗ ಮಲಗಬೇಕು, ಮತ್ತು ಮಕ್ಕಳು ಬರುವಾಗ ಹೇಳೋದು ಅಂತ ಹೇಳಿ. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಬಾಯ್.